ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಬೆನ್ನತ್ತಿರುವ ಪೊಲೀಸರಿಗೆ ದಿನಕ್ಕೊಂದು ಅಪ್ಡೇಟ್ ಸಿಗ್ತಲೇ ಇದೆ. ಇದೀಗ ಪವಿತ್ರ ಗೌಡಗೆ ಆ ಒಂದು ಚಪ್ಪಲಿಯಿಂದಲೇ ಸಂಕಷ್ಟ ಎದುರಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆ ಕುರಿತು ಒಂದು ವಿಶೇಷ ವರದಿ ಎಲ್ಲಿದೆ. ಪವಿತ್ರ ಗೌಡಗೆ ತಪ್ಪದ ಸಂಕಷ್ಟ, ಲಿಪ್ಸ್ಟಿಕ್ ರಾಣಿಗೆ ಚಪ್ಪಲಿಯೇ ಕಂಟಕ. ರೇಣುಕಾಸ್ವಾಮಿ ಕಳುಹಿಸಿದ ಮೆಸೇಜ್ಗೆ ಕಾಳಿಯಂತಾದ ಪವಿತ್ರ ಗೌಡಳನ್ನ ಸಮಾಧಾನಪಡಿಸಲು ದರ್ಶನ್ ಎಂಟ್ರಿ ಕೊಟ್ಟರು. ಪ್ರೇಯಸಿಗಾಗಿ ರೇಣುಕಾಗೆ ಕಾಟ ಕೊಟ್ಟು ಕೊಲೆ ನಡೆಸಿದ್ದಾರೆ ಎಂಬ ಆರೋಪವೂ ಇದೆ. ಅದಕ್ಕೆ ಬೇಕಾದ ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ತನಿಖೆ ವೇಳೆ ಪವಿತ್ರ ಗೌಡಗೆ ಸಂಬಂಧಿಸಿದ ಸ್ಫೋಟಕ ಮಾಹಿತಿಯನ್ನ ಕಾಕಿ ಪತ್ತೆ ಹಚ್ಚಿದೆ. ಪಟ್ಟಣಗೆರೆ ಶೆಟ್ಗೆ ಹೋಗಿದ್ದ ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ಲು. ಹೀಗೆ ಹೊಡೆದಿದ್ದ ಪವಿತ್ರ ಗೌಡ ಚಪ್ಪಲಿಯ ಮೇಲೂ ರೇಣುಕಾಸ್ವಾಮಿಯ ರಕ್ತದ ಕಲೆ ಪತ್ತೆಯಾಗಿದೆ. ಲಿಪ್ಸ್ಟಿಕ್ ರಾಣಿ ಮನೆಯಲ್ಲಿ ಪವಿತ್ರ ಗೌಡ ಚಪ್ಪಲಿ ವಶಪಡಿಸಿಕೊಂಡ ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು. ಅದರ ರಿಪೋರ್ಟ್ ಬಂದಿದ್ದು ಸಂಕಷ್ಟ ಫಿಕ್ಸ್ ಆಗಿದೆ. ಪವಿತ್ರಾಗೆ ಎದುರಾಯಿತು ಚಪ್ಪಲಿ ಹೊಡೆತ. ಪವಿತ್ರ ಗೌಡ ಚಪ್ಪಲಿಯನ್ನ ಎಫ್ಎಸ್ಎಲ್ಗೆ ಪೊಲೀಸರು ಕಳುಹಿಸಿದ್ದು ರಿಪೋರ್ಟ್ ಪೊಲೀಸರ ಕೈ ಸೇರಿದ ಮೇಲೆ ಕಂಟಕ ಫಿಕ್ಸ್ ಆಗಲಿದೆ. ಈಗ ಅದೇ ಚಪ್ಪಲಿ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದ್ದು ಲಿಪ್ಸ್ಟಿಕ್ ರಾಣಿಗೆ ಭಾರೀ ಸಂಕಷ್ಟ ಫಿಕ್ಸ್ ಆಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಪೊಲೀಸರು ಹಲವು ಸಾಕ್ಷ್ಯಗಳ ಕಲೆ ಹಾಕಿದ್ದಾರೆ. ಹಲವು ಸಾಕ್ಷ್ಯಗಳು ಆರೋಪಿಗಳ ವಿರುದ್ಧವೇ ಇದ್ದು ಕಂಟಕ ಫಿಕ್ಸ್ ಆಗಿದೆ. ಈ ಕುರಿತು ಒಂದು ವರದಿ ಏನಿದೆ. ಕೊಲೆ ಆರೋಪಿಗಳ ವಿರುದ್ಧ ಹಲವು ಸಾಕ್ಷ್ಯಗಳು ಲಭ್ಯ. ಬಿಯರ್ ಬಾಟಲಿಯಿಂದ ಗೊತ್ತಾಗುತ್ತಾ ಅಸಲಿ ಸತ್ಯ. ಕೊಲೆ 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 ರೇಣುಕಾಸ್ವಾಮಿ ಕೊಲೆ ಕೇಸಿಂದ ಬಿದ್ದಿರೋ ಪೊಲೀಸರಿಗೆ ಏನೇ ಸಾಕ್ಷಿ ಸಿಕ್ಕಿದ್ರೂ ಬಿಡ್ತಾ ಇಲ್ಲ. ಯಾವುದಾದ್ರೂ ಮೂಲಕ ಆರೋಪಿಗಳು ಲಾಕ್ ಆಗೇ ಆಗ್ತಾರೆ ಅಂತ ಕಾಕಿ ಎಲ್ಲ ರೀತಿಯಲ್ಲೂ ತನಿಖೆ ನಡೆಸುತ್ತಿದ್ದಾರೆ. ಎಲ್ಲ ಸಾಕ್ಷ್ಯಗಳನ್ನ ಕಲೆ ಹಾಕ್ತಿದ್ದಾರೆ. ಇದರಲ್ಲಿ ಬಿಯರ್ ಬಾಟ್ಲಿ ಕೂಡ ಆರೋಪಿಗಳಿಗೆ ಕಂಟಕವಾಗೋದು ಫಿಕ್ಸ್ ಎನ್ನಲಾಗ್ತಿದೆ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 16 ಸಾಕ್ಷ್ಯಗಳನ್ನ ಪತ್ತೆ ಮಾಡಲಾಗಿದೆ. ಅದರಲ್ಲಿ ಒಂದು ಬಿಯರ್ ಬಾಟಲಿ ಪ್ರಮುಖ ಸಾಕ್ಷಿಯಾಗಲಿದೆ. ಆರೋಪಿಗಳು ಹಲ್ಲೆ ಮಾಡಿದ ಬಳಿಕ ಅಲ್ಲೇ ಪಾರ್ಟಿ ಮಾಡಿ ಕುಷ್ಕ ತಿಂದಿದ್ರು. ಆ ಬಿಯರ್ ಬಾಟಲಿ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದ್ದು ಎಫ್ಎಸ್ಎಲ್ ಟೆಸ್ಟಿಂಗ್ಗೆ ಕಳುಹಿಸಲಾಗಿದೆ. ಬಿಯರ್ ಬಾಟಲಿ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದ್ದು ಆರೋಪಿಯೊಬ್ಬನ ಫಿಂಗರ್ ಪ್ರಿಂಟ್ ಕೂಡ ಪತ್ತೆಯಾಗಿದೆ. ಸದ್ಯ ಈ ಕೇಸಲ್ಲಿ ಬಿಯರ್ ಬಾಟಲಿ ಪ್ರಮುಖ ಸಾಕ್ಷಿಯಾಗಿದ್ದು ರಿಪೋರ್ಟ್ ಬಂದ ಬಳಿಕ ಆರೋಪಿಗಳ ಭವಿಷ್ಯ ಗೊತ್ತಾಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಪೊಲೀಸರು ತಯಾರಿಯನ್ನ ನಡೆಸಿದ್ದಾರೆ. ಖಾಕಿ ಕೈಗೆ ಸಿಎಫ್ಎಸ್ಎಲ್ ರಿಪೋರ್ಟ್ ಕೈ ಸೇರ್ತಾ ಇದ್ದಂತೆ ದೋಷಾರೋಪ ಪಟ್ಟಿ ಸಲ್ಲಿಸುವುದು ಫಿಕ್ಸ್ ಆಗಿದೆ. ಚಾರ್ಜ್ ಶೀಟ್ ಸಿದ್ಧಪಡಿಸಲು ಖಾಕಿ ತಯಾರಿ. ಎಫ್ಎಸ್ಎಲ್ ರಿಪೋರ್ಟ್ ಕೈ ಸೇರಿದ ಮೇಲೆ ಸಲ್ಲಿಕೆ ಫಿಕ್ಸ್. ಕೊಲೆ ಕೇಸ್ನಲ್ಲಿ ಸೆಂಟ್ರಲ್ ಜೈಲ್ ಸೇರಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ವಿಲವಿಲ ಒದ್ದಾಡ್ತಾ ಇದೆ. ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಅದೇನಾಗುತ್ತಪ್ಪ ಅಂತ ನಲುಗಿ ಹೋಗಿದ್ದಾರೆ. ಆದರೆ ಪೊಲೀಸರಿಗೆ ಎಫ್ಎಸ್ಎಲ್ ಫೈನಲ್ ವರದಿ ಕೈ ಸೇರಿಲ್ಲ. ಪೊಲೀಸರ ಕೈಗೆ ಸಿಕ್ಕಿರೋದು ಕೇವಲ 70% ವರದಿಯಷ್ಟೇ. ಬಾಕಿ 30% ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ಬೆಂಗಳೂರು ಎಫ್ಎಸ್ಎಲ್ ನಿಂದ 70% ರಿಪೋರ್ಟ್ ಅಷ್ಟೇ ಬಂದಿರೋದು. ಹೈದರಾಬಾದ್ ನಿಂದ ಇನ್ನು ಖಾಕಿ ಕೈ ಸೇರಿಲ್ಲ ಫೈನಲ್ ರಿಪೋರ್ಟ್. ಎಲೆಕ್ಟ್ರಿಕ್ ಡಿವೈಸ್, ಡಿಜಿಟಲ್ ಎವಿಡೆನ್ಸ್, ಮೊಬೈಲ್, ಸಿಸಿಟಿವಿ, ಡಿವಿಆರ್, ಸ್ಥಳದಲ್ಲಿದ್ದ ಡಿವೈಸ್ಗಳನ್ನ ಆಂಧ್ರ ಪ್ರದೇಶದಲ್ಲಿರುವಂತಹ ಸಿಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಅದರ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ.
ಎತ್ತ ರಿಪೋರ್ಟ್ ಕೈ ಸೇರ್ತಾ ಇದ್ದಂತೆ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ತಯಾರಿಯನ್ನ ನಡೆಸಿದ್ದಾರೆ. ಎಲ್ಲ ರಿಪೋರ್ಟ್ಗಳು ಬಂದ ಕೂಡಲೇ ಚಾರ್ಜ್ ಶೀಟ್ ಸಲ್ಲಿಸಲು ಕಾಕಿ ಫುಲ್ ತಯಾರಿ ನಡೆಸಿದೆ. ತನಿಖಾಧಿಕಾರಿ ಎಸಿಪಿ ಚಂದನ್ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ಸಿದ್ಧವಾಗಲಿದ್ದು ಸುಮಾರು 4,000ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಸಿದ್ಧವಾಗುವ ಸಾಧ್ಯತೆ ಇದೆ. ಈಗಾಗಲೇ ಚಾರ್ಜ್ ಶೀಟ್ ಸಿದ್ಧ ಮಾಡಲು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸೂಚಿಸಿದ್ದು, ವರದಿ ಕೈ ಸೇರುತ್ತಲೇ ಆರೋಪಿಗಳಿಗೆ ಕಂಟಕ ಎದುರಾಗೋದು ಫಿಕ್ಸ್. ನಾಗರಾಜ್ ಜೊತೆ ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಜೈಲು ಸೇರಿದ ಮೇಲೂ ಒಂದಲ್ಲ ಒಂದು ಕಂಟಕಗಳು ಎದುರಾಗ್ತಾ ಇದ್ದು ಈಗ 164 ಹೇಳಿಕೆಯೇ ಸಂಕಷ್ಟವನ್ನ ತಂದೊಡ್ಡಿದೆ. ಕೊಲೆ ಆರೋಪಿಗಳಿಗೆ 164 ಗಂಡಾಂತರ. ಆಪ್ತರಿಂದಲೇ ದಾಸ ಅಂಡ್ ಗ್ಯಾಂಗ್ಗೆ ಪ್ರಾಬ್ಲಮ್. ಒಬ್ರಲ್ಲ ಇಬ್ರಲ್ಲ, ಕೇಸ್ಗೆ ಸಂಬಂಧಿಸಿದವರು ಹಾಗೂ ದರ್ಶನ್ ಆಪ್ತರಿಂದಲೇ ಆರೋಪಿಗಳಿಗೆ ಕಂಟಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಅನುಮಾನ ಬಂದ ಎಲ್ಲರನ್ನ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಕೆಲವರಿಂದ ಸೆಕ್ಷನ್ 164 ಅಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಅವರ ಸ್ಟೇಟ್ಮೆಂಟ್ ದಾಸ ಅಂಡ್ ಗ್ಯಾಂಗ್ಗೆ ಕಂಟಕವಾಗುವ ಎಲ್ಲ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ. ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 40ಕ್ಕೂ ಹೆಚ್ಚು ಜನರಿಂದ ಸೆಕ್ಷನ್ 164 ಅಡಿ ಪೊಲೀಸರು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ನ್ಯಾಯಾಧೀಶರ ಎದುರು ಪೊಲೀಸರು ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡೆದಿದ್ದಾರೆ. ಈ ಹೇಳಿಕೆಗಳು ಯಾವುದೇ ಕಾರಣಕ್ಕೂ ಬದಲಾಗಬಾರದು ಅಂತ 164 ಅಡಿಯಲ್ಲಿ ಕಾಕಿ ಹೇಳಿಕೆ ಪಡೆದಿದೆ. ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ. ದರ್ಶನ್ ಆಪ್ತರಾಗಿರುವಂತಹ ಚಿಕ್ಕಣ್ಣ, ಯಶಸ್ ಸೂರ್ಯ, ದಾಸನ ಮನೆ ಕೆಲಸದವರು, ವಾಟರ್ ಸರ್ವಿಸ್ ಅಂಗಡಿಯವರು, ಆರೋಪಿಗಳಿಗೆ ಕುಷ್ಕವನ್ನ ತಂದುಕೊಟ್ಟವರು ಸೇರಿ 40ಕ್ಕೂ ಹೆಚ್ಚು ಸಾಕ್ಷ್ಯಗಳಿಂದ ಹೇಳಿಕೆಯನ್ನ ಕೂಡ ಪಡೆದಿದ್ದಾರೆ. ಇವರೆಲ್ಲ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಪರಿಗಣನೆ ಮಾಡುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಎಲ್ಲರ ಬಳಿ 164 ಅಡಿ ಹೇಳಿಕೆಯನ್ನ ಕೂಡ ಪಡೆಯಲಾಗಿದೆ. ಕೊಲೆ ಕೇಸ್ ಸಂಬಂಧ ಒಂದೊಂದು ವಿಚಾರವು ಆರೋಪಿಗಳಿಗೆ ಡವ ಎನ್ನುವಂತೆ ಮಾಡಿದೆ. ಇನ್ನು 164 ಅಡಿ ಹೇಳಿಕೆ ನೀಡಿರುವ ಸಾಕ್ಷ್ಯಗಳಿಂದಲೂ ಆತಂಕ ಎದುರಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಚುನಾವಣೆ ಆಯೋಗ ಶಿವಮೊಗ್ಗ ಸೇರಿ ರಾಜ್ಯದ 3 ಮಹಾನಗರ ಪಾಲಿಕೆ ಚುನಾವಣೆಗೆ ಅಧಿಸೂಚನೆ ಹೊರಡಿಸುವ ನಿರ್ಧಾರವನ್ನ ಪ್ರಕಟಿಸ್ತಾ ಇದ್ದಂತೆ ಮಲೆನಾಡಿನ ಹೆಬ್ಬಾಗಿಲಲ್ಲಿ ಅಖಾಡ ಸಿದ್ಧಗೊಂಡಿದೆ. ಬಿಜೆಪಿಗೆ ಸೆಡ್ಡು ಹೊಡೆಯೋದಕ್ಕೆ ಮಾಜಿ ಡಿಸಿಎಂ ಈಶ್ವರಪ್ಪ ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ವಕ್ಷೇತ್ರದಲ್ಲಿ ಉಳಿವಿಗಾಗಿ ಈಶ್ವರಪ್ಪ